ಮಾಡಿ ಸಂಸಾರ ಚಿಂತಿ ಹೌದ್ ಹೌದ್ರಿಪ್ಪ. ನೀ ಮಾಡಿ ಮನಿಯ ಚಿಂತಿ ಅಂತ ಹೇಳ್ತಾರ. ಹೌದ್ ಹೌದು. ಅದಕ್ಕ ಮತ್ತ ಅದ್ರ ಉತ್ತರನು ಅಲ್ಲೇ ಹೇಳ್ತಾರ ಅವ್ರ. ಏನಂತ್ರಿಪ್ಪ ಉತ್ತರ? ಏನಂತ ಏನಂತ ಮೊದಲೇನು ಹೇಳಿದ್ರು ಹೇಳು? ಮಾಡೋ ಮನೆಯ ಚಿಂತೆ. ಮಾಡೋ ಮನೆಯ ಚಿಂತೆ ಅಲ್ಲ, ಮತ್ತೇನ್ರಿ? ಮಾಡಿ ಮನೆಯ ಚಿಂತೆ ಅತ್ತ. ಹೌದೌದು. ಈ ಮಗ ಹೇಳುದು ಹೆಂಗ ಆಕತಿ ಅಂದ್ರ, ಹೆಂಗ್ರಿಪ್ಪ? ಈಗ ಗುಡಿಯಾಗ ಕೆಲವೊಂದು ಮಹಾತ್ಮರ ಸಂತರ ಶರಣರ ಒಂದು ಸಿದ್ಧರ ನುಡಿಗಳನ್ನ ವಚನ ಅಂತ ಬರ್ದಿರ್ತಾರಲ್ಲ. ಹೌದ್ ಹೌದ್ರಿಪ್ಪ. ಹೌದು. ಹಂಗ ಬರ್ದಿದ್ರಂತ. ಇಂತ ಮುಗ್ಲಿಗೇಣಿ ಹೋಗಿ ಓದಾಕ್ ಹೋದಂತ ಬಿಡ. ಹೌದ್ ಹೌದು. ಅವ ಓದ್ತಾನತ್ ಏನಂತ? ಏನತ್ರಿಪ್ಪ? ಬಸವನೆಂದರೆ ಪಾಪ ಹದಗೆಟ್ಟ ಓಡುವುದಯ್ಯ. ಹೌದೌದು. ತಿಳಿತೈತಿ? ಹೌದೌದ್ರಿಪ್ಪ. ಹೌದು. ಓದು ಪದ್ಧತಿ ಐತಿ, ಅದ ಹಂಗ ಓದುದು ಅಲ್ಲದ. ಹೆಂಗ್ರಿಪ್ಪ ಓದ್ಬೇಕು? ಬಸವನಂದರೆ ಅಥವಾ ಸ್ವಾಮಿ ಸಮರ್ಥ ಅಂದರೆ ಬುತಾಳಿಸಿದ್ದಂದ್ರ ಪಾಪ ಅಂತಂದ್ರ ಯಾರಾದ್ರೂ ಮತ್ತ ತಾರಣ ನಾಮಗಳನ್ನ ಹಂಗ ಅತ್ತಾರಿಪ್ಪ ಅನ್ನಕ್ ಬರ್ತೇನ? ಬರುದಿಲ್ರಿ. ಹಂಗ ಅಲ್ಲ, ಅದು ಏನೈತಿ ವಿಷಯ? ಹೌದು. ಬಸವನೆಂದರೆ ಪಾಪ ಹದಗೆಟ್ಟೋಡುವುದಯ್ಯ ಆಯ್ತದ. ಹೌದು. ಎರಡು ಏನ್ ಮಾಡ್ಬೇಕು? ಕೂಡಿಸ್ಬೇಕ್ರಿಪ್ಪ. ಕುಡಿಸಿ ಓದಬೇಕಾಗೈತಿ. ಹೌದು. ಅದಕ್ಕ ಪುಣ್ಯಾತ್ಮರೇ, ನಾನೇನ್ ಹೇಳಿ ವಿಷಯ ಏನ್ರಿಪ್ಪ? ಸರ್ವ ಜನಕರ ಮುಗುದ ಹೇಳತಿವ ಗುರುವಿಗೆ ಶರಣಾರ್ಥಿ. ಹೌದು. ಗುರುವಿನಿಂದ ಸರ್ವರಿಗಾಗುವುದು ಶಾಂತಿ. ಶಾಂತಿ. ಹೌದು ಹೌದು. ಅಜ್ಞಾನಿ ಬಾಲ ಆದಿ ಕೋಲಾಹಲ ಮಾಡಿ ಸಂಸಾರ ಚಿಂತಿ ನೀ ಮಾಡಿ ಸಂಸಾರ ಚಿಂತಿ ಅಂತ ಹೇಳ್ತಾರ. ಹೌದು ಹೌದು. ಕೊನೆಗೆ ಅದ್ರ ಉತ್ತರನು ಅಲ್ಲೇ ಕೊಟ್ರ ಅವ್ರ. ಅದೆಲ್ಲೈತ್ರಿಪ್ಪ ಉತ್ತರ? ಹೇಳ್ರಲ್ಲ. ಅಲ್ಲಿ ಬ್ಯಾಗ್ನಾಗ ಇಟ್ಟಲ್ಲ ಈಗ. ಓಹೋ. ಹೌದು. ಎಲ್ಲೈತಂದ್ರ? ಹೌದು. ಎಲ್ಲಿಟ್ಟಾರು? ಅಲ್ಲಿ ಬ್ಯಾಗ್ನಾಗ ಇಟ್ರು. ಇರ್ಲಿ. ಹೌದು. ಬಾಳ ಹೇಳ್ತಾರ ಅವ್ರ. ಏನತ್ರಿಪ್ಪ? ಯಾವ ಚಿಂತೆ? ಯಾವ್ದ್ರಿಪ್ಪ ಚಿಂತೆ? ಅದ್ರ ಉತ್ತರ ಏನೈತಿ? ಬೇಕ್ರಲ್ಲ. ಬೇಕಲ್ಲ ಮತ್ತ. ಹೌದು ಹೌದು. ಹೌದಾ? ಯಾವ್ದು ಉತ್ತರ? ವಿಷಯ ಇನ್ನೂ ನಡೆದಿರತೈತಿ. ಪೇಸ್ತಿರುದಲ್ಲ, ಮುಖದ ಬಣ್ಣ ಒರೆಸ್ಕೊಂಡ್ ನಂದು ಮುಗಿತ ಪಾತ್ರ ನಂಗೆ ಕೈ ಕಟ್ಕೊಂಡು ಕುಂಡ್ರದ ಗೊತ್ತು ಬಿಡುದ. ಹೌದು. ಉತ್ತರ ಏನೈತಿ? ಏನೈತ್ರಿಪ್ಪ ಉತ್ತರ? ನೀ ಇಟ್ಕೋ ಎಲ್ಲರೇ. ಪ್ರಪಂಚ ಯಾಕ ಮನಿ ಚಿಂತಿ ನೀ ಮಾಡಾಕತ್ತೇದಿ? ಚಿಂತಿ ಮಾಡಬೇಡ. ಆ ಚಿಂತಿ ನಿನಗೆ ಬಿಡ್ಬೇಕಾದ್ರೆ ಹೆಂಗ ಮಾಡ ಪ್ರಪಂಚ ಅಂತ ಹೇಳ್ತಾರ ಅವರು. ಈ ಪ್ರಪಂಚ ಪಾರಮಾರ್ಥ ಎರಡೂ ನೀ ಮಾಡ್ಬೇಕಾದ್ರೆ ಮನೆಯಾಗ ಮಾಡ್ಕೊಂಡಿದ್ ಮಡದಿದಾಳ. ಆ ಮಡದಿ ನಿನ್ನ ಸಾತಿ ಇರ್ಬೇಕ. ನಿತ್ಯ ಮನಿ ಒಳಗಿಂತ ಸಂತ ಮಹಾತ್ಮರ ಸಿದ್ಧರ ಶರಣರ ಕಥೆ ಕೇಳ್ತಿರ್ಬೇಕ. ಅಂದ್ರೆ ಏನಾಕತ್ತೆ? ಸತಿಪತಿ ಅತಿ ಹಿತದಿಂದ ದುಡಿದರೆ ನೀವು ಹೊಂದೂರು ಸದ್ಗತಿ ಅಂತ. ಹೌದು. ಸುಮ್ರಪ್ಪ ಪಾರ್ಗೊಳ್ರಿ. ಇರ್ಲಿಲ್ಲ. ಆ 5 ಅಲ್ಲ ಅದ ಕೂಸ. ಹೌದು ಹೌದ್ರಿಪ್ಪ. ಮಗ್ಗಲ್ಕಿನ ಮನ್ಯಾನವ್ರದಿರ್ಬೇಕು. ಜಗ ಹಿಡ್ದಂಗ ಆತ್ಲ ಇದೇನ ತಗದ ಬಿಡ್ರಿ ಅವ. ಹೌದು ಹೌದು. ಇಲ್ಲಿ ಯಾಕೆ ಹುಡುಗರು ಪಾಸ್ಟ್ ಅದಾವ ಅನ್ನೋದು ಹೇಳ್ಬೇಕಾಗೈತಿ. ಯಾಕ್ರಿ ಅಪ್ಪ ಪಾಸ್ಟ್? ಶಾಲ್ಯಾಗ ಒಂದಿನ ಮಾಸ್ತರ ಮಕ್ಕಳಿಗೆ ಹೇಳ್ತಿದ್ದಂತ, ಏನ್ರಿ ಅದ? ನನ್ನ ಹುಡುಗರು ಅಂತಾವಿಲ್ಲ. ಹೌದು. ಪಾಡದವ ನಿಮ್ಮ ಹೊಲತ್ ನನ್ನ ಕಡೆ ಬಟದ್ ಮಾಡಬೇಡ. ನಿನ್ನಂಗೇನು ನಾ ಕಡ್ದ ಕೂತದಿ. ಹೌದು ಹೌದು. ಅವುಗಳು ವಿಚಾರ ಹೇಳ್ಬೇಕಾಗೈತಿ. ಶಾಲ್ಯಾಗ ಮಾಸ್ತರ ಮಕ್ಕಳಿಗೆ ಹೇಳ್ತಿದ್ದತ್ರ ಶಿಸ್ತು, ಸ್ವಯಂ, ಶಾಂತಿ, ಸಹನೆಯನ್ನ ಸದ್ಬುದ್ಧಿ ಕಲಿಸ್ಬೇಕಾದ್ರೆ ಒಬ್ಬ ಹುಡುಗ ಎಟ್ಟು ಹೇಳಿದ್ರು ಸುದಿಕ ಗಪ್ಲ ಯಾವ ಮಾತಿನಿಂದ ಚಾಲೋನಿನ ಅವ ಹುಡುಗಿ ವಿಚಾರ ಮಾಡಿದ. ಏನ್ರಿ ಅಪ್ಪ? ತನ್ನ ಮೂಗನ್ಯಾಗ ಬರೋದು ಗೊಣ್ಣಿ ಏನ್ ಮಾಡ್ತಿದ್ದ? ಅಂಗಿಲೆ ಸುಮ್ ಒರೆಸ್ತಿದ್ದವ. ಈಚೆ ಕಡೆ ತುಂಬಿತ್ರ ಈಚೆ ಕಡೆ ಒರೆಸೋದು, ಈಚೆ ಕಡೆ ತುಂಬಿತ್ರ ಈಚೆ ಕಡೆ ಒರೆಸೋದು. ಶಾಲ್ಯಾಗೆಲ್ಲ ಗೊಯ್ಯತ್ತ ನನ ಹುಡುಗನಂತೆ ಕುಂಡ್ರು ಎಲ್ಲ ತೋಳ ಮೇಲೆ ಚಾಲು ಆಗುದು. ಇದನ್ನ ನೋಡಿ ಒಂದಿನ ಮಾಸ್ತರ ವಿದ್ಯಾರ್ಥಿಗಂತ, ಏನತ್ರಿಪ್ಪ? ಏಯ್ ಸುಮ್ಮ ಕುಂಡಿರ್ತಿಲ್ಲ, ಅದನ್ನ ಸ್ವಚ್ಛ ಮಾಡ್ಕೊಂಡು ಬಾಲ ಆತಂದತ್ತ. ಆ ಹುಡುಗಂದತ್ತ, ತಾವು ತಿನ್ನಂಗಿಲ್ಲ, ತಿನ್ನವ್ರಿಗೆ ತಿನ್ಕೊಡಂಗಿಲ್ಲ ಅಂದತ್ತ.
ಮುಗುಣನ ಗೊಂಡಿ ನೋಡ್ರಿ ಹೌದೌದು ಬರೇ ನಾನ್ ನಿಮಗೆ ಸುಮ್ ಮುಚ್ಚಿಟ್ಟು ಬರೀ ಹಿಂಗ್ ತೋಳಿಗೆ ಒರ್ಸೋದ್ ಹೇಳಿನ ಕರೆ ಅವ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ದ? ಯಾರ್ಯಾರು ನೋಡ್ರೆ ತೋಳಿಗೆ ಒಳಸ್ತಿದ್ದ ಯಾರು ನೋಡ್ಲಿಲ್ಲ ಅಂದ್ರ ನೆಕ್ತಿದ್ದ ಹೌದೌದು ಕರೆ ಕರೆ ಹಂಗ ಹುಡುಗಗ ಹಾ ಹಾ ಸರ್ ಹೇಳಿದ್ರ ಅವ್ರ ಏ ತಮ್ಮ ತೆಗಿ ಹಂಗ ನೆಕ್ಕಬಾರ್ದು ತೆಗಿ ಸ್ವಚ್ಛ ಮಾಡ್ಕೊಂಬಾ ಅಂತಂದ ಕ್ಲಾಸ್ ನಿಂತ ಹೊರಗೆ ಹಾಕಿದ ಕೂಡಲೇ ಅವ ಸುಮ್ ಹೊರಗೆ ಹೋಗ್ಲಿಲ್ಲ ಏನಂದ ಏನತ್ತಾನ್ರಿ ತಾವು ತಿನ್ನಂಗಿಲ್ಲ ತಿನ್ನೋರ್ಗು ತಿನ್ಕೊಡಂಗಿಲ್ಲ ಹೌದೌದು ಹಂಗ ಅವು ಮಕ್ಕಳನ್ನಂತೆ ಆಟ ಭಗವಂತಗ ಪ್ರಿಯ ಐತೆ ಅಂತ ಇರ್ಲಿ ಆದ್ರೂ ನಾವು ಇವತ್ತಿನ ದಿವಸ ಸಾಲ ಸಿಕ್ಕಿತ್ತು ವಿನಃ ಸಮಯ ಸಿಗಂಗಿಲ್ಲ ಹೌದು ಹೌದ್ರಿಪ್ಪ ಸಮಯ ಸಿಕ್ಕಿದ್ದನ್ನು ನಾವು ಸದುಪಯೋಗ ಪಡ್ಕೋಬೇಕು ಅಂದ್ರೆ ಒಂದು ಮಾನವ ಧರ್ಮಕ್ಕೆ ಬಂದಿವಪ್ಪ ಅಂದ್ರೆ ಅದರ ಪರೋಪಕಾರ ಅಥವಾ ಅದರ ಘನತೆಯನ್ನು ನಮಗೆ ಏನು ಸಿಗತೈತ್ರಿ ಅದರ ಸದ್ಬುದ್ಧಿ ಸಾಫಲ್ಯತೆ ನಮಗೆ ಆಗುತ್ತದೆ ಹೌದು ಹೌದು ಇಲ್ಲಿ ಅತ್ಯಂತ ಈ ಹಾಲು ಮತ್ತು ಡೊಳ್ಳಿನ ಶಿವಸ್ಥಾನ ಸೇವೆಯನ್ನ ಹಾ ಹಾ ಸರಿಸುಮಾರು 50 ವರ್ಷಗಳ ಕಾಲ ಮಾಡಿಕೊಂಡ ಹೌದು ಹೌದು ಈ ಗ್ರಾಮಕ್ಕೆ ತಮ್ಮೆಲ್ಲರಿಗೂ ಪರಿಚಿತರು ಹೌದ್ರಿಪ್ಪ ಹೌದು ಗುರುದೇವ ಸಿದ್ಧರತ್ನ ಮದಗೊಂಡ ಮುತ್ಯಾರ ಎಷ್ಟು ನಿಮ್ಮ ಮ್ಯಾಲ ಪ್ರೀತಿ ಭಕ್ತಿಯನ್ನು ಇಟ್ಕೊಂಡ ನೀವು ಅವ್ರದ್ದು ಅವಿನಾಭಾವ ಸಂಬಂಧಿತ ಹಾ ಹಾ ಅಷ್ಟೇ ಅವಿನಾಭಾವ ಸಂಬಂಧವನ್ನ ಆ ಮದಗೊಂಡ ಮುತ್ಯಾರ ಜೊತೆಗೆ ಇದ್ದಿರತಕ್ಕಂತ ಹಿರಿಯ ಜೀವಿ ನಮ್ಮ ಜಟ್ಟ್ಯಾಪ್ ಕಾಕಾರ ಹೌದು ಹೌದ್ರಿ ಜಟ್ಟಾಪ್ ಮುತ್ಯ ಹೌದ್ ಇವತ್ತ ಯಾಕ ಅಲ್ಲಿ ನಿಮಗ್ ಕಾಕ ನಮಗ್ ಮುತ್ಯ ಹಾ ಹಾ ಹೌದ್ರಲ್ಲ ಅಂದ್ರೆ ಈ ಮಗ ಮುತ್ಯ ಮುತ್ಯ ಅಂದ ಮುತ್ಯ ಏನಾರ ಗಂಟೆತ್ತ ಇವ ಗಾಳಿ ಮಾಡಿದ್ರೆ ಎತ್ತಾರು ಮತ್ತೆ ಅಂದ್ರೆ ಹೆಂಗ್ರಿ ಅಪ್ಪ ಮುತ್ಯಾನ ಗಂಟು ನೀ ಎತ್ತುದು ಅತಾಟ್ರಿಲ್ಲ ಇನ್ನ ಮಕ್ಕಳಿಗೆ ಬಿಟ್ಟು ಕೊಟ್ಟಿಲ್ಲ ಮುತ್ಯ ಬಿಡುದು ಇಲ್ಲ ಅವ್ನ್ ಸದ್ಯಕ್ಕ ಈಗಿನ 10 ವರ್ಷ ಯಾರಿಗೆ ಮಕ್ಕಳಿಗೆ ವಿಷಯ ಹಾ ಹಾ ಏನು ನಡೆದೈತೆ ಅನ್ನೋದು ಹೇಳ್ಬೇಕಾಗೈತಿ ಇಲ್ಲಿ ಹೇಳ್ರಿ ಹೇಳ್ರಿ ನೀವ್ ಹೆಂಗ್ರಿ ಇಲ್ಲಿ ಕಾಳ ದಾಸೋಗ ಭಿಕ್ಷೆಗಾಗಿ ಮದಗೊಂಡ ಮುತ್ಯಾರ ಬಂದು ಒಂದು 4 ನುಡಿ ಸೇವಾ ಮಾಡಿ ಹೆಂಗ ಒಂದ 16-18 ವರ್ಷದಿಂದ ಹೋದ್ರು ಹಂಗ ಅಪ್ಪ ಮದಗೊಂಡ ಮುತ್ಯಾರ ಜೊತೆಗೆ ಜಟ್ಟ್ಯಾಪ್ ಕಾಕರ ಕಾರ್ಯಕ್ರಮ ಅತನಿ ತಾಲೂಕು ಹನುಮಾಪುರದಾಗ ನಾವು ಕೂಡಿಕೊಂಡ ಕಾರ್ಯಕ್ರಮ ಮಾಡ್ತಿರ್ಬೇಕಾರ ಬಹಳಷ್ಟು ಅವಿನಾಭಾವವಾಗಿ ಸೇವೆಯನ್ನು ಮಾಡಿರ್ತಕ್ಕಂಥದನ್ನ ನಾವು ನೆನಪಿಸಿಕೊಂಡಿದ್ದೀವಿ ಹೌದು ಹೌದ್ರಿ ಅಪ್ಪ ಇದ್ರೊಳಗ ಹಾ ಹಾ ಇವತ್ತ ತಮ್ಮೊಳಗ ಅನುಭವಿಕ ಜ್ಞಾನದ ನುಡಿ ಕೇಳಬೇಕಂತ ತಿಳ್ಕೊಂಡ ಚರ್ಚೆ ಮಾಡ್ರಿ ಅಂತ ತಿಳ್ಕೊಂಡ ಹೌದು ಊಟಕ್ಕೆ ಮೊದಲು ಉಪ್ಪಿನಕಾಯಿ ಅಂದಂಗ ವಿಷಯನ ಇಲ್ಲಿಟ್ಟಾರ ಹೌದ್ರಿ ಅಪ್ಪ ಹೌದು ಒಂದು ಸಿದ್ಧರು ಹಾ ಹಾ ಇನ್ನೊಂದು ಶರಣರು ಶರಣರು ಹಾ ಹಾ ಸಿದ್ಧರು ಮತ್ತು ಶರಣರನ್ನ ಹೌದು ಹೌದು ಸಿದ್ಧರಿಗೆ ಮಾತಾಡ್ರ ಶರಣರಿಗೆ ಧಕ್ಕೆ ಆಗಿರಬಾರ್ದ ಶರಣರದ ಮಾತಾಡ್ರ ಸಿದ್ಧರಿಗೆ ಧಕ್ಕೆ ಆಗಿರಬಾರ್ದ್ರಿ ಅಪ್ಪ ಹೌದು ಅಂತ ಒಂದ ಮಹಾತ್ಮರ ಪವಾಡಗಳನ್ನ ನೋಡ್ರಿ ಹಾ ಹೆಸರ ಸಿದ್ಧರ ತಂದಾರ ಶರಣರ ತಂದಾರ ಕರೆ ಅವ್ರ ಕಾಯಕ ಅವ್ರು ಮಾಡೋ ಕೆಲಸ ಏನ್ದಾವಪ್ಪ ಒಂದದಾವು ಒಂದೇ ಐತಿ ಒಂದೇ ಐತಿ ಕಾಲ್ ಎರಡದಾವ ನಡಿಗಿ ಅದು ಒಂದೇ ಐತ್ರಿ ಕಣ್ಣು ಎರಡದಾವ ನೋಟ ಅದು ಒಂದೇ ರೀ ಕೈ ಎರಡದಾವ ಕೊಡ್ತಕ್ಕಂತ ದಾನ ಅದು ಒಂದೇ ಐತ್ರಿಪ್ಪ ಒಂದೇ ಐತಿ ಹಂಗ ಪುಣ್ಯಾತ್ಮರೇ ಹಾ ಹಾ ಇವತ್ತಿನ ದಿವಸ 2 ವಿಷಯ ಇಟ್ಟಿವಪ್ಪ ನಾವತ್ತಂದ್ರ ಹಾ ನಮ್ಮಿಂತ್ರ ಅಥವಾ ತೊರವಿ ಈ ಹಿರೇರೋಗಿ ಗ್ರಾಮದ ಕಲಾವಿದರಿಂದ ಬರ್ತಕ್ಕಂತ ಭಕ್ತಿ ಮಾರ್ಗ ಹೌದಾ ಒಂದೇ ಆಗ್ಬೇಕು ಆಗ್ಬೇಕ್ರಿ ಅಪ್ಪ ಆಗ್ಬೇಕು ಹಾ ಹಾ ಯಾರಿಗೆ ಅವ್ರಿಗೆ ಮೊದಲು ಹಾಡವ್ರಿಗೆ ಬರ್ಲತ್ ನಾ ಬೇಡ್ಕೊಳಕತ್ತೇನಿ ಹೌದೌದು ಕನ್ನಡ ಹೌದು ನಾಡಿನೊಳಗ ಏನ್ ಆತ್ರಿ ಅಪ್ಪ ಇಲ್ಲಿ ಅನೇಕ ಮಂದಿ ಶರಣರು ಆಗಿ ಹೋಗ್ಯಾರ ಹಾ ಹಾ ಸಿದ್ಧರು ಆಗಿ ಹೋಗ್ಯಾರ ಆಗ್ಯಾರಪ್ಪ ಆಗ್ಯಾರ ಅಂತದ್ರೊಳಗ ನೆರೆ ಮಹಾರಾಷ್ಟ್ರದಾಗ ಆಗಿ ಹೋಗ್ಯಾರ ಹೌದು ಈ ಭಕ್ತಿಯ ತವರೂರ ಮುಕ್ತಿಯ ಮಾಮನ್ಯ ನಮ್ಮೀ ಭಾರತದೊಳಗ ಹಾ ಹಾ ನೋಡಿದಲ್ಲೆಲ್ಲರೂ ಸಂತರ ಶರಣರ ಇದು ಪುಣ್ಯ ಭೂಮಿ ಭಾರತ ಅಂತಂದ್ರು ಹೌದ್ರಿ ಅಪ್ಪ ಪುಣ್ಯ ಭೂಮಿ ಭಾರತ ನಾವು ಬುತಾಸಿದನ ಗುಡಿಗೆ ತಕ ಬಂದ್ರು ಸುದೀಕ್ ನಮ್ಮ ಕಾಲಾನ ಮೆಟ್ಟಿ ಬಿಡಂಗಿಲ್ಲ ಹೊರಗಿನ ದೇಶದವರು ಭಾರತಕ್ಕೆ ಕಾಲಿಟ್ರ ಸಾಕು ಏನ್ ಮಾಡ್ತಾರ ತಮ್ಮ ಚಪ್ಪಲ್ ಹೊರಗಿಟ್ಟ ಈ ಭಾರತ ಭೂಮಿಗೆ ಹನಿ ಹಚ್ಚಿ ನಮಸ್ಕಾರ ಮಾಡಿ ಒಳಗೆ ಬರ್ತಾರ ಪುಣ್ಯಾತ್ಮರೇ ಹೌದ್ ಹೌದು ಅದಕ್ಕ ಕರೆ ಐತ್ರಿ ನಮಗೆ ಅಭಿಮಾನ ಬೇಕು ಎದರದು ಎದ್ರದ್ರಿ ಅಪ್ಪ ಅಭಿಮಾನ ನಮ್ಮ ಸಿದ್ಧರ ಬಗ್ಗೆ ನಮ್ಮ ಶರಣರ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಹಿರಿಯರ ಹಾಕಿ ಕೊಟ್ಟ ಗುರುಗಳು ಹೇಳಿ ಕೊಟ್ಟಂತ ಒಂದ ಮಾರ್ಗದ ಬಗ್ಗೆ ಅಭಿಮಾನ ಬೇಕಾದ್ರ ಬಗ್ಗೆ ಗೌರವ ಬೇಕ ಹೌದ್ ಹೌದ ಕರೆ ಐತ್ರಲ್ಲ ಗೌರವ ಗೌರವ ಬೇಕು ಬೇಕ ಹಂಗ ಯಾಕೆ ನಿಮಗೆ ವಿಷಯ ಹೇಳ್ಬೇಕಾಗೈತಪ್ಪ ಅಂದ್ರ ಯಾಕ್ರಿ ಅಪ್ಪ ಇವತ್ತ ಅಪ್ಪಗ ಅಪ್ಪ ಅನ್ನಕ ಒಪ್ಪತ್ತಿನ ಕೂಲಿ ಬೇಡು ಮಕ್ಕಳದಾರ ಅಂತ ಹೇಳ್ಯಾರ ಹೌದ್ ಹೌದು ಏನು
ಅಪ್ಪಗ ಅಪ್ಪ ಅನ್ನಕ ಒಪ್ಪತ್ತಿನ ಕೂಲಿ ಬೇಡು ಮಕ್ಕಳದಾರ. ಹೌದು. ಆದ್ರೂ ಸುದಿಕ್ ನಾವ್ ಏನ್ ಮಾಡ್ಬೇಕಾಗೈತಿಪ್ಪ ಅಂತಂದ್ರ ಏನ್ ಮಾಡ್ಬೇಕ್ರಿ? ಅವ್ರಿಗೆ ಎಂತ ಸಂಸ್ಕಾರ ಕೊಡಬೇಕು, ಅವ್ರಿಗೆ ನಾವು ಏನ್ ಮಾಡಿದ್ರ ಈ ಒಂದು ಭಾರತೀಯ ಮೂಲ ಸಂಸ್ಕೃತಿ ಅಂತಕ್ಕಂಥದ್ದು ಉಳಿತೈತಿ ಅನ್ನೋದು ನೋಡ್ಬೇಕಾಗ್ಯದ. ಹೌದು ಹೌದು. ಅದಕ್ಕ ಪುಣ್ಯಾತ್ಮರೇ, ಇವತ್ತ ಭೂತಾಳ ಸಿದ್ಧನ ಜಾತ್ರೆ, ಇದ್ರೊಳಗ ನಮ್ಮ ಹಿರೇರೂಗಿ ಗ್ರಾಮದ ಕಲಾವಂತರ ಬಳಗದಾಗ ಮಾತನಾಡುವಂತ ಸಂಭಾಷಣೆಗಾರರು ಹೌದ್ರಿಪ್ಪ, ಒಳ್ಳೆಯ ಮಾರ್ಮಿಕ ನುಡಿಗಳನ್ನ ಹೇಳಿಕೊಂಡ ಒಂದು ಸಿದ್ಧರು ಮತ್ತು ಶರಣರಂತ ವಿಷಯ ಇಟ್ಟಾರಪ್ಪ. ಹೌದಾ? ನೀವ್ ಯಾವ್ದು ತೋತ್ರಿ ತಗೊಂಡ್ ಬಿಟ್ಟಿದ್ದ ನಾವು ಬೆಳೆಸ್ತೀವಿ ಅನ್ನತಕ್ಕಂತ ಮಾತಾಡ್ಯಾರ. ಹೇಳ್ಯಾರಪ್ಪ. ಹೌದಾ? ನಮ್ಮ ಪಾಲಕ್ ಯಾವ್ದಿರ್ಲಿಪ್ಪ ಅಂತಂದ್ರ ಯಾವ್ದ್ರಿಪ್ಪ? ಸಿದ್ಧರು ಅನ್ನತಕ್ಕಂತ ವಿಷಯನ್ನ ನಮ್ಮ ಭಾಗಕ್ಕೆ ತೆಗೆದುಕೊಂಡು ಸಂತ್ರ ಅನ್ನತಕ್ಕಂಥದ್ದನ್ನ ನಮ್ಮ ಹಿರಿಯರಿಗೆ ಶರಣರನ್ನತಕ್ಕಂಥ ವಿಷಯವನ್ನ ಹಿರಿಯರುಗಿಯ ಕಲಾ ಸಂಘಕ್ಕೆ ನಾವು ಬಿಡ್ರಲ್ಲ ಸಿದ್ಧರು ಮತ್ತು ಶರಣರ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡೋದ್ರಿಪ್ಪ. ಹೌದ. ಸಿದ್ಧರಂದ್ರೆ ಎಂತವರು? ಯಾವ್ದು ಅಸಾಧ್ಯ ಐತಿ ಹೌದು ಅದನ್ನ ಸಾಧ್ಯ ಮಾಡಿ ತೋರಿಸಿಕೊಳ್ಳವನು ಸಿದ್ಧರು. ಹೌದೌದು. ಏನು ಯಾವ್ದು ಅಸಾಧ್ಯ ಐತಿ ಅದನ್ನ ಸಾಧ್ಯ ಮಾಡಿ ತೋರಿಸಿಕೊಳ್ಳವರು ಸಿದ್ಧರು. ಇದು ಬ್ಯಾಡ ಅಂದ್ರ ಅದನ್ನ ಮಾಡವ್ರ ಅತ್ತ. ಹೌದು ಹೌದು. ಬ್ಯಾಡ ಅಂತದ್ದು ಮಾಡವ್ರು ಸಿದ್ಧರು. ಇದು ಅಜಾತರು, ಆರುಡರು ಮತ್ತು ಹೇಳ್ತಾರ ಅವರು ಏನತ್ತ ಇದಕ್ಕ ಅವಧೂತರು ಅಂತ ಕರೀತಾರ. ಹೌದೌದು. ಏನಂತ ಕರೀತಾರ? ಅವಧೂತರು. ನೀವತ್ತ ಆಗಂಗಿಲ್ಲ ಅಂದ್ರ ಅದನ್ನ ಆಗ ತೋರಿಸ್ತತಿ, ಆಕೈತಿಪ್ಪ ಅಂದ್ರ ಆಗ್ಲಾರ್ದಂಗ ತೋರಿಸ್ತತಿ. ಹೌದೌದು. ಇಲ್ಲಿ ಹಿರಿಯರೆಲ್ಲಾರು ನಿನ್ನೆ ಮೊನ್ನೆ ಕೂಡಿ 4 ಮಂದಿ ವಿಚಾರ ಮಾಡಿದ್ರಂತ. ಏನತ್ರಿಪ್ಪ? ಹಿಂಗ ಬಿಡದ 4 ದಿವಸ ಮಳಿ ಇತ್ತು, ನಾಳೆ ಹಗಲೊದ್ದು ಹಾಡಿಕಿ 3 ತಾರೀಖರ 2 ದೊಡ್ಡ ದೊಡ್ಡ ಮ್ಯಾಳ ಕೊಟ್ಟ ಖರ್ಚು ಮಾಡಿ ಕರ್ಸ್ಯಾರ. ಹೌದೌದು. ಹಿಂಗ ಮಳಿ ಐತಿ ಅಂದ್ರೆ ಹೆಂಗ ಮಾಡುದು? ಸುಮಾರು ರೊಕ್ಕಕ್ಕೆ ಮೂಲ ಆಗಬಾರ್ದು, ಅವರು ದೂರಿಂತ್ರ ಬಂದ ಖಾಲಿ ಹೋಗೋದಾಗಬಾರ್ದು. ಕಾರ್ಯಕ್ರಮ ಸುಳ್ಳು ಮಾಡಿ ಮತ್ತೊಮ್ಮೆ ಹೇಳೋನು ಅಂತ ತಿಳ್ಕೊಂಡ 4 ಮಂದಿ ಚರ್ಚೆ ಏನು ಮಾಡಿದ್ರಿ ಅಥವಾ ಇಲ್ಲೋ? ಹೌದೌದು. ಆಗಿತ್ತು. ಆಗ್ಯಾರಪ್ಪ. ಅದ್ರೊಳಗ ಒಬ್ಬ ಹಿರಿಯರ ಒಳಗ 4 ಮಂದಿ ಹಿಂಗಂದ್ರೆ ಇನ್ನು 4 ಮಂದಿ ಅಂದ್ರು, ಅಪ್ಪ ಭೂತಾಳ ಸಿದ್ಧನ ಕಾರ್ಯಕ್ರಮ ಮಾಡ್ಕೋ ಚಿಂತೆ ಅವನಿಗೈತಿ, ನಾವು ನೀವು ಮಾಡೋ ಚಿಂತೆ ಎಲ್ತ್ಯಾಕ ಆಗೋದೈತಿ. ನಿಮ್ಮ ಓಟ್ ಬೈಲಿ ತಕ ಏನ್ ಮಾಡ್ತಾರ ಸಿದ್ಧ ಪುರುಷ ಭೂತಾಳ ಸಿದ್ಧ ಇಡೋದು ಕಾರ್ಯಕ್ರಮ ಅಂತ ತಿಳ್ಕೊಂಡು ಇಟ್ಕೊಂಡ್ರು. ಮಳಿ ಎಲ್ಲ ಬಯಲಾಗಿ ಬಿಟ್ಟತಿ. ಇದು ಅಸಾಧ್ಯವಾಗಿದ್ದು ಸಾಧ್ಯ ಮಾಡುವಂತ ಸಿದ್ರ ಅಲ್ಲೇ ಇಟ್ಕೊಂಡು ಕಿಶಾಗ ಯಾವುದು ಸಿದ್ಧ ಮಾಡೋ ಕೆಲಸ ಹಿಂಗದಾವ ಪುಣ್ಯಾತ್ಮರೇ. ಹಂಗ 3 ಮಂದಿ ಪುಣ್ಯದ ಮಕ್ಕಳು ನಾಡಗೌಡ ಮೋಗಿಸಿದಾಗ 4 ಮಂದಿ ವರವಿನ ಮಕ್ಕಳು. 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು. ಮುಂದೆ ಅವ್ರ ಉದರದೊಳಗೆ 21 ಮಂದಿ ಧರ್ಮರೊಳಗೆ 101 ಮಂದಿ ಸಿದ್ರು. ಅವರಿಂತ 1700 ಕರಿ ಕಂಬಳಿ ಅಂತ ತಿಳ್ಕೊಂಡು ಹಿಂಗ ಶ್ರುತಿ ಸಾರ್ತೈತ್ರಿಪ್ಪ. ಸಾರ್ತದ. ಇಲ್ಲಿ ಹೇಳುವಂತ ಮಾತೇನಾಗ್ಯದಪ್ಪ ಅಂತಂದ್ರ ಇವರೇ ಸಿದ್ರು ಮತ್ ಇವ್ರು ಮಾಡಿದ್ದ ಸಿದ್ಧ ಅಂತ ಆಗಿರಬಾರ್ದು. ಜಗದ್ಗುರು ರೇವಣ ಸಿದ್ಧ ಕೊಲ್ಲಿಪಾಕಿ ಸೌರಾಷ್ಟ್ರ ಶ್ರೀ ಸೋಮಲಿಂಗೇಶ್ವರದಲ್ಲಿ ಉದ್ಭವನಾದ ಪರಮಾತ್ಮನ ಪಂಚಮುಖದೊಳಗ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದ. ಹೌದು. ಅರಿತು ಮತ್ತು ಅರಿಲಾರ್ದ. ಎಷ್ಟು ವರ್ಷ ಅರಿತು? 600 ಅರಿಯದೆ 600 ವರ್ಷಗಳನ್ನು ತಿರುಗಿ ದೇಶ ಸಂಚಾರವನ್ನ ಮಾಡಿಕೊಂಡ. ಈ ಭೂಮಿ ತೂಕದ ಮೇಲೆ ಧರ್ಮ ಸ್ಥಾಪನೆಯನ್ನ ಮಾಡಿದ್ರು. ಹೆಂಗ? 700 ವರ್ಷ ಅರಿತು ಅಂದ ತಿಳಿಲಾರ್ದ 700 ವರ್ಷ ಅಂದ್ರೆ 1400 ವರ್ಷಗಳ ಕಾಲ ಸಂಚಾರ ಮಾಡಿ ಧರ್ಮದ ಸ್ಥಾಪನೆಯನ್ನ ಮಾಡಾಕ ಉದ್ಭವಿಸಿ ಬಂದ್ರು. ಭರಮ ಭೂಪಾಲ ತಾಯಿ ಸೂರಮ್ಮ ದೇವಿಯ ಮಗ ಶಿವಸಿದ್ಧ ಬೀರೇಶ್ವರರು ಈ ಭೂಮಿ ಮೇಲೆ ಉಳಿದಯಿಸಿದ್ರು. ಅವರು ಎದಕ್ಕಾಗಿ? ಧರ್ಮದ ಒಂದು ಜಾಗೃತಿಗಾಗಿ. ಹಂಗ ಎಲ್ಲಿ ನಂಬಿಕೆ ಐತಿ ಅದು ಸಂಬಾಣ ಅರಮನೆ ಐತಿ. ಎಲ್ಲಿ ಅಪನಂಬಿಕೆ ಐತಿ ಅದು ಹಾಳೂರ ಹದ್ದಿನ ಮನೆ ಐತಿ. ಸಿದ್ಧರಪ್ಪ ಅಂತಂದ್ರ ನಂಬಿದವನ ಎಂದೂ ಕೈ ಬಿಟ್ಟೇ ಇಲ್ಲ, ಇನ್ನಾದ್ರೂ ಬಿಡುದಿಲ್ಲ. ಈ ವಿಷಯ ನಿಮಗೆ ಹೇಳ್ಬೇಕಾಗೈತಿ. ಹೇಳ್ರಲ್ಲ. ನನ್ನಪ್ಪ 4 ಮಂದಿ ಧರ್ಮರೊಳಗ ಹಿರಿಯನಾಗಿರ್ತಕ್ಕಂಥ ಅವಧೂ ಸಿದ್ಧ ತಂದಿ, ಅವನ ತಮ್ಮನಾಗಿರತಕ್ಕಂತ ಬಿಳಿಯನ ಸಿದ್ಧ, 3ನೇನವಾಗಿರ್ತಕ್ಕಂಥ ಸ್ವಾಮನ ಮುತ್ಯ. ಸ್ವಾಮನ ಮುತ್ಯಾಗ ತಮ್ಮ ಕಡಿಯುಟ್ಟ ಜ್ಯೋತಿ ಕಣ್ಣಪ್ಪ.
ಆಚಾರ ವಿಚಾರ ಶ್ರೇಷ್ಠ ಸ್ವಾಮನ ಮುತ್ಯನ ಮಗ ನಿಮ್ಮ ದಕ್ಷಿಣ ತಾಲೂಕ ಹಾಳ ಹತ್ತೂರ ಈಗಿನ ಹತ್ತೂರು ಗ್ರಾಮಕ್ಕೆ ಬಂದ ವಾಸನೆ ಮಾಡಿದ. ಹೌದು. ಯಾರು? ಓಗ್ಯಣ್ಣ ಮುತ್ಯ. ಹೋಗ್ಯಾಣ ಮುತ್ಯ. ಹೌದ್ ಹೌದು. ಹಿರಿಮಲ್ಲಪ್ಪ ಚಿಕ್ಕ ಮಲ್ಲಪ್ಪ ಹಾ ಹಾ ಹೇಳ್ತಾರ. ಹಿರಿಮಲ್ಲಪ್ಪ ಚಿಕ್ಕ ಮಲ್ಲಪ್ಪ ಬೆಳ್ಳುಂಡಗಿ ಮಲಕಾರಿಸಿದ್ದ ಹತ್ತೂರು ಓಗ್ಯಾನ ಮುತ್ಯ. ಇನ್ನೊಬ್ಬ ಸಣ್ಣವ ಯಾರು? ಅಚ್ಚೇಗಾವ ಬರಂಗಿಲ್ಲ. ಅಚ್ಚೇಗಾವ ಬಿಳಿಯನ್ ಸಿದ್ದನ ಮಕ್ಕಳು ಬಂದವ. ಎದ್ರದ ಹೇಳಿ ಎದ್ರಾಗ ಹಚ್ಚಾಕ ಹೋಗ್ಬೇಡ. ಸಣ್ಣ ಮಗನಾಗಿರತಕ್ಕಂಥವ ಇವ ತಿಕ್ಕುಂಡಿ ಮುತ್ತಪ್ಪ ಸಣ್ಣವ. ಹತ್ತೂರು ಓಗ್ಯಾನ ಮುತ್ಯ ಬಂದು ಹತ್ತೂರು ಗ್ರಾಮಕ್ಕೆ ವಾಸ ಮಾಡಿದ. ಹೌದ್ ಹೌದು. ಹತ್ತೂರು ಗ್ರಾಮಕ್ಕೆ ವಾಸ ಮಾಡಿದಾಗ 21 ಮಂದಿ ಧರ್ಮರೊಳಗೆ ಯಾರಿಗೆ ಗುರು ಸೇವೆ ಮಾಡಾಕ ಕೊಟ್ಟಿದ್ರು? ಯಾರಿಗ್ರೇಪ? ತಂದಿ ಓಗ್ಯಾನ ಮುತ್ಯಾಗ ಗುರು ಸೇವೆ ಕೊಟ್ಟಿದ್ರು. ಹೌದ್ ಹೌದು. ತಂದಿ ಓಗ್ಯಾನ ಮುತ್ಯಾಗ ಗುರು ಸೇವೆಗೆ ಕೊಟ್ರ ಇನ್ನ ಹತ್ತೂರು ಗ್ರಾಮಕ್ಕೆ ಬಂದ ಭಕ್ತರ ಕಲ್ಯಾಣಕ್ಕಾಗಿ ಇಲ್ಲಿ ನಿವಾಸನೆ ಆದ್ಮೇಲತ್ತ ಆಗಿನ ಕಾಲದಾಗ ಹತ್ತೂರದಿಂದ ಮಕನಾಪುರಕ್ಕೆ ಗುರುವಿನ ಸೇವೆ ಮಾಡಕ್ ಹೋಗುತ್ತಿದ್ದ. ಹೌದ್ ಹೌದು. ನಿತ್ಯನ ಕಾಲದಾಗ ಒಂದಿನ ಏನಾತ್ರಿಪ್ಪ? ಮಕ್ಕಳ ಹೊಲಿ ಬಂದಪ್ಪ ಪಡದಾಣಿಸಿದ್ದ ಬಣಸಿದ್ದ ಎಲ್ಲಾರು ಕೂಡಿಕೊಂಡು ಕೇಳ್ತಾರೆಪ್ಪ, ನಿತ್ಯನ ಕಾಲದಾಗ ನೀನು ಎಲ್ಲಿ ಹೊಂಟಿದೆ ಅಂತ ತಿಳ್ಕೊಂಡ ತಂದಿ ಬಣಸಿದ್ದಪ್ಪಗೆ ಕೇಳಿದಾಗ ಏನ್ ಹೇಳ್ತಾನ್ರಿಪ್ಪ ಬಣಸಿದ್ದಪ್ಪ? ಅವಾಗ ಹೇಳ್ತಾನ, ಮಕನಾಪುರದಾಗ ಗುರು ಸೇವೆ ಅಂದ್ರ ಗುರುವಿನ ಸ್ಥಾನದ ಆ ಗುರುವಿನ ಸೇವೆ ಮಾಡಕ್ ನಾ ಹೋಗ್ಬೇಕಾಗ್ಯ. ಹೌದು. ನಿತ್ಯನ ಕಾಲದೊಳಗೆ ಹೋಗ್ತೀನಿ. ಹೋಗ್ತೀನಂದ. ಹೌದ್ ಹೌದು. ತಂದಿ ಸೇವೆ ಮಾಡುದನ್ನ ಮಕ್ಕಳು ಕೇಳ್ಕೊಂಡ್ ಹೇಳ್ತಾರ, ಯಪ್ಪ ಇಂತ ಮಳೆಗಾಲದಾಗ ಬೇಸಿಗೆ ಕಾಲದಾಗ ಚಳಿಗಾಲದಾಗ ನಿತ್ಯ ಯಾಕೆ ಹೈರಾಣ ಹಾಕಿ ನಾವೇ ಆ ಗುರುನ ಇಲ್ಲಿ ತರೋಲ್ಲ ಅಂತ ತಿಳ್ಕೊಂಡ ಮಕ್ಕಳ ಅಪ್ಪನ ಜೊತೆ ವಾದ ಹಾಕಿರು, ಹುಜುತಿ ಹಾಕಿದ್ರು. ಹೌದ್ ಹೌದು. ಅವಾಗ ತಂದಿ ಮಕ್ಕಳ ನಡುವೆ ಹುಜುತಿ ಬಿದ್ದಾಗ ಮಕ್ಕಳಿಗೆ ತಂದೆ ಒಂದು ಮಾತು ಹೇಳ್ತಾನ. ಏನತ್ರಿಪ್ಪ? ಗುರು ಅಂದ್ರ ಸಾಮಾನ್ಯವ ಅಲ್ಲ. ಕಾಯಿಪಲ್ಯ ಬಜಾರ್ದಾಗ ಸಿಗ್ತಕ್ಕಂತ ಮಾರ್ಕೆಟ್ದಾಗ ದೊರಿತಕ್ಕಂತ ಕಾಯಿಪಲ್ಯ ಅಲ್ಲದು. ವಸ್ತು ಅಲ್ಲ. ಸಾಮಾನ್ಯನಾಗಿರತಕ್ಕಂತ ಗುರುವರ್ಯರ ಹತ್ರ ನಾವು ಹೋಗ್ಬೇಕು ವಿನಃ ನಮ್ಮ ಹತ್ರ ಗುರು ಬರುದು ಜಡ ಐತಿ. ಅವಾಗ ಮಕ್ಕಳು ಇರ್ತಾರಪ್ಪ, ನಿನ್ನ ದಯಾ ನಿಮ್ಮ ಆಶೀರ್ವಾದ ಒಂದಿದ್ರ ನೀ ಅಪ್ಪನಿ ಕೊಟ್ಟು ಎಂತವದಾನ ಗುರು ಅವನ ನಮ್ಮ ಊರಿಗೆ ಕರ್ಕೊಂಡು ಬರ್ತೇವೆ ತಿಳ್ಕೊಂಡು ಹೊಲಿ ಬಂದಪ್ಪ ಪಡದಾನ ಸಿದ್ಧ ತಯಾರಾಗಿ ನಿಂದಿರ್ತಾರ. ಅವಾಗ ತಂದಿ ಆಶೀರ್ವಾದ ಪಡ್ಕೊಂಡ ನನ್ನಪ್ಪ ಪಡದಾನ ಸಿದ್ಧ ಮಕನಾಪುರಕ್ಕೆ ಹೋಗಿ ಗುರುವಿನ ಸೇವೆ ಮಾಡಿ ಅವ್ರ ಅಪ್ಪ ದಿನ ಮರಳಿ ಬರ್ತಿದ್ದ. ಕರೆ ಪಡದಾನ ಸಿದ್ಧ ಅಲ್ಲೇ ಉಳಿದ. ಅವಾಗ ಗುರು ಅಂದ, ಏನತ್ತ? ಬಂದಿದ್ದಿ ಸೇವಾ ಆಯ್ತು ಹೋಗಿ ನಿನ್ನ ಊರಿಗೆ ತಂದ. ಇಲ್ಲ ನಿನ್ನ ಕರ್ಕೊಂಡ ನಾನು ಊರಿಗೆ ಹೋಗ್ತೀನಿ ಅನ್ನತಕ್ಕಂತ ಮಾತು ಹೇಳ್ತಾನ. ಅವಾಗ ಪಡದಾನ ಸಿದ್ಧಗ ಒಂದು ಮಾತು ಹೇಳ್ತಾನ, ಯಪ್ಪ 1700 ಮಂದಿ ಸಿದ್ಧರಿದ್ರಿ ಬಿಳಿಗುಡಿ ಕಟ್ಕೊಂಡ, ನೀವ್ ಎಲ್ಲಾರು ಬಾಬಾ ಅಂದ್ರ ನಾನು ಯಾರ ಹತ್ರ ಬರ್ಬೇಕು? ಬ್ಯಾಡ ಹೋಗಂತ ತಿಳ್ಕೊಂಡಂದ. ನೀ ಬರ್ಬೇಕು, ನೀ ಬಂದ್ರೆ ನಾನು ಊರಿಗೆ ಹೋಗ್ಬೇಕ, ಇಲ್ಲಂದ್ರ ಇಲ್ಲೇ ನಂದು ವಸ್ತಿ ಇರ್ಲಿ, ಇಲ್ಲೇ ಆಗಬೇಕಂತ ತಿಳ್ಕೊಂಡ ಪಡದಾನ ಸಿದ್ಧನ ಉಳ್ಕೊಂಡ. ದೇವಾಲಯದ ಮುಂದ ಮಾಲಕಂಬ ಹಿಂಗಿರ್ತದ ದೀಪದ ಕಂಬ, ಹಂಗ ತಲಿ ಕೆಳಗ ಮಾಡಿ ಕಾಲ ಮ್ಯಾಲಕ್ ಮಾಡ್ಕೊಂಡ ಸೋಮಲಿಂಗ 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 ಅನ್ನಕತ್ತಿದ್ದ. ಹಿಂಗ ಒಂದಲ್ಲ ಎರಡಲ್ಲ 12 ವರ್ಷಗಳ ಕಾಲ ಶರೀರ ಕ್ಷೀಣ ಆಗಿ ಶರೀರದಾಗಿರ್ತಕ್ಕಂಥ ರಕ್ತ ಮಲ ಮೂತ್ರ ಎಲ್ಲ ಕೀವ ಎಲ್ಲ ಜಿಳಿ ನೆತ್ರ ಹರಿದ ಎಲ್ವಾ ತಗೊಲ್ಲ 2 ಮಾತ್ರ ಅವನ ಮುಂದೆ ಉಳಿದಾಗ ಅವಾಗ ಗದ್ಗಿ ಮ್ಯಾಲಿದ್ದಂತ ಗುರು ಸೋಮಲಿಂಗನ ಬಂದ್ ಹೇಳ್ತಾನ, ಏನತ್ರಿಪ್ಪ? ಯಪ್ಪ ಪಡದಾನ ಸಿದ್ಧ ನಡಿ, ನಿನ್ನೂರಿಗೆ ನಾ ಬರ್ತೀನಿ, ನಿನ್ನ ಭಕ್ತಿ ಹೆಚ್ಚಾಯ್ತು, ನಿನ್ನ ಭಕ್ತಿಗೆ ಮೆಚ್ಚಿದ್ದೀನಿ, ನಡಿ ನಿನ್ನ ಮುಂದೆ ಬರ್ತಾನ ತಿಳ್ಕೊಂಡ ತಂದಿ ಪಡದಾನ ಸಿದ್ಧನ ಜೊತೆ ಗುರು ಸೋಮಲಿಂಗ ಬೆನ್ನತ್ತಿ ಬರ್ತಾನ. ಹಂಗ ಪುಣ್ಯಾತ್ಮರೇ ಅಸಾಧ್ಯವಾಗಿದ್ದನ್ನ ಸಾಧ್ಯ ಮಾಡಿ ತೋರಿಸೋರು ಸಿದ್ಧರ ಹೇಳ್ಬೇಕಾಗ್ಯದ. ಇನ್ನ ಸಿದ್ಧರ ಪವಾಡಗಳನ್ನ ನನ್ನಪ್ಪ ನಮ್ನಿಮೊಳಗ ಉಂಡು ಉಟ್ಟು ಲೋಕದ ಕಲ್ಯಾಣಾರ್ಥವಾಗಿ ಮಾಂಸದ ಪಿಂಡ ತ್ಯಜಿಸಿ ಮಾಂತ್ರದ ಪಿಂಡವನ್ನಾಗಿ ಮಾಡಿಕೊಂಡ ಮಾನವ ರೂಪದಿಂದ ಮಹಾತ್ಮರಾಗಿ ಜನಿಸಿ ಬಂದಿರತಕ್ಕಂಥವರು ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಅರಿಕೇರಿ ಸಿದ್ದಪ್ಪ ಮಹಾರಾಜರು ಅಂತೇಳಿ ಆಗಿ ಹೋದ್ರು. ಅರಿಕೇರಿ ಸಿದ್ದಪ್ಪ ಮಹಾರಾಜರು ಇವರಿಗೂ ತಾಯಿ ಗಂಗಮ್ಮ, ತಂದಿ ಶಿವಯೋಗಪ್ಪ. ತಂದಿ ಶಿವಯೋಗಪ್ಪ. ಒಂದಲ್ಲ ಎರಡಲ್ಲ ಅವ್ರ ತಾಯಿ ತಂದಿಗೆ 8 ಮಂದಿ ಮಕ್ಕಳು. ಇವ್ರ ಮಕ್ಕಳು 19 ಮಂದಿ ಮಕ್ಕಳು. ಎಟ್ಟತಾರು 19 ಮಂದಿ ಮಕ್ಕಳು. 20 ಕಡಿಮೆ ಮಕ್ಕಳು. ಇಟ್ಟೆಲ್ಲ ಹಡದು ಸುದೀಕ ಒಂದು ಮಗನೂ ಬಾಳ್ಲಿಲ್ಲ, ಬದುಕಲಿಲ್ಲ.
ಅವಾಗ ತಂದಿನಾದ ಅಮೋಕ್ಷದಾಗ ತಾಯಿ ಗಂಗಮ್ಮ ದೇವಿ ತಳ ಯಪ್ಪ ನೀನು ಒಡೆಯರ ಕುಲದಾಗ ಹುಟ್ಟಿನಿ ನಿನಗೆ ಎರಡೊತ್ತ ಶಿಥಾಳ ಮಾಡ್ಲಕ್ಕರೆ ಒಂದು ಮನೆಗೆ ದೀಪ ಇಡಲ್ಲ ಅಂತ ತಿಳ್ಕೊಂಡು ಕೈ ಜೋಡಿಸಿ ಬೇಡಿದಾಗ ಹೌದಾ ಕೊನೆಗೆ ಹುಟ್ಟಿ ಉಳ್ದವನು ಅರಿಕೇರಿ ಸಿದ್ದಪ್ಪ. ಹೌದೌದು ಅವನಿಂದ ಚೆಟ್ಟಿ ಜಾತ್ರೆ ನಿರ್ಮಾಣ ಆಯ್ತು. ಹೌದಾ ಅವನಿಂದ ಮಾದನ ಮಲಕಾನಿಸಿದ್ದ ಭೇಟಿ ಕುಡಿದು ನಿರ್ಮಾಣ ಮಾಡಿದ. ಹೌದೌದು 24 ವರ್ಷ ಗುರುವಿನ ಸೇವೆ ಮಕಣಾಪುರದಾಗ, ಆಯಿ ಸೇವೆ ಹರಿಕೇರಿ ಊರಾಗ, ಅಜ್ಜನ ಸೇವೆ ಮಾಯದ ಗುಡ್ಡದ ಮ್ಯಾಗ. ಹೌದೌದು ಸೂರ್ಯ ಹೊಂಟ ಸೂರ್ಯ ಮುಳುಗದ್ರಾಗ 3 ದೇವರ ಸೇವೆ ಮಾಡಿ ಮತ್ತೆ ಗುಡ್ಡದ ಮೇಲೆ ಆನಂದ ಇರ್ತಿದ್ದ. ಹಂಗ ಪುಣ್ಯಾತ್ಮರಿ ಇಲ್ಲಿ ಸಿದ್ಧರ ವಿಷಯ ಹೌದಾ ಭಕ್ತರಿಂದ ಅಥವಾ ಆ ಶರಣರಿಂದ ನಾವು ನೀವು ಕೂಡಿಕೊಂಡು ಕೇಳಿದ್ದನ್ನ ಪವಾಡಗಳನ್ನ ಹೇಳಬೇಕಾಗ್ಯದ. ಹೌದ್ರಿಪ್ಪ ಹೌದು. ಒಂದು 4 ನುಡಿ ಸುಂದರವಾಗಿರತಕ್ಕಂತಹ ಚಾಲನ ಹಾಡಿ ಯಥಾ ಪ್ರಕಾರ ಸಿದ್ಧರ ವಿಷಯನ ಮತ್ತೆ ಮುಂದೆ ವಿಸ್ತರಿಸಿಕೊಂಡ ಆಮೇಲೆ ನಮ್ಮ ಹಿರಿಯ ಕಲಾವಿದರಿಗೆ ಅವಕಾಶ ಕೊಡೋನು. ತಾವೆಲ್ಲರೂ ಶಾಂತ ರೀತಿಯಿಂದ ಕೇಳ್ರಿ ಅಂತ ತಿಳ್ಕೊಂಡ ವಿನಂತಿ ಇಟ್ಟುಕೊಂಡ ಇನ್ನ ಇಲ್ಲಾಗ್ಯಾರ ಇಲ್ಲಿ ಹೆಚ್ಚಾ ಕಡಿಮೆ ಆಗಬಾರ್ದು ಅಂತ ತಿಳ್ಕೊಂಡ ಸುಂದರವಾಗಿರ್ತಕ್ಕಂಥ 4 ನುಡಿ ಚಾಲ ಹೇಳ್ರಿ. ದೋಂಡಿಬಾ ಕಲ್ಯಾಣಿ ಹತ್ತಾಳಿ ಇವರಾದ್ರೂ ಈ ಸತ್ಸಂಗಕ್ಕೆ